ಅದು ಫಸ್ಟ್ ಇದು ಶಿಫ್ಟ್ ಆಗುತ್ತೆ. ಒಟ್ಟು ಟೋಟಲ್ ಭವಿಷ್ಯ ಕರ್ನಾಟಕದಲ್ಲಿ ಇರ್ಬೋದು. ಇದು ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಮಾಡ್ತಾ ಇದ್ದೀವಿ. ಇದಾದ್ಮೇಲೆ ಇನ್ನೂ 14-15 ಹಳ್ಳಿ ಇದೆ, ಈ ಮಾದರಿಯಲ್ಲಿ ಇದೆ. ಸೊ ಮಂತ್ರಿಗಳು ಬರಲಿ, ಬೇರೆ ಬೇರೆ ಅಹವಾಲು ಕೊಡಲಿಕ್ಕೆ ಜನ ಬಂದಿದ್ದಾರೆ ಬೇರೆ ಬೇರೆ. ಸೊ ಅವ್ರೇನು ಅವ್ರ ಸಮಸ್ಯೆ ಇದೆ, ಸೊ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರ ಖಂಡಿತವಾದ. ಯಾಕಪ್ಪ ಅವರು 106 ವರ್ಷಗಳಿಂದ ಅಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ವಂಚಿತರಾಗಿದ್ದಾರೆ. ಮತ್ತು ಅಲ್ಲಿ ಸರ್ಕಾರ ಕೂಡ ಅದು ವೈಲ್ಡ್ ಲೈಫ್ ಇರೋದ್ರಿಂದ ಹೆಚ್ಚಿಗೆ ಮಾಡಲಿಕ್ಕೆ ಅಸಾಧ್ಯ. ಸೊ ಈಗ ಸರ್ಕಾರ ಬಾಂಧವ್ಯಗಳಿಂದ ಒಂದು ಕಾನೂನು ರೂಪಿಸ್ತು, ಅದನ್ನು ಜಾರಿ ಮಾಡಲಿಕ್ಕೆ ಆಗಿಲ್ಲ. ಈಗ ಮಾನ್ಯ ಅರಣ್ಯ ಸಚಿವರು ಹೊಸ ಪ್ರಯೋಗ ಮಾಡಿದ್ದಾರೆ. ವಿಶೇಷ ಆದರೆ ಒಳ್ಳೇದಾಗುತ್ತೆ. ಸರಿ, ಕಾರವಾರದಲ್ಲಿ ತಾವು ಒಂದು ಬ್ರಿಡ್ಜ್ ಕಟ್ಟಿದ್ದೀರಿ ಸರ್, ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗೋದು. ಆ ಥರ ಖಾನಾಪುರದಲ್ಲಿ ಇದೆ, ಇಲ್ಲೇ ಕೊಟ್ಟಿದ್ದೀವಿ. ಆದರೆ ಫಾರೆಸ್ಟ್ ಸಮಸ್ಯೆಯಿಂದ ಕೆಲವು ಉಳಿದಿದೆ, ಕೆಲವು ಕಡೆ ಕಟ್ಟಿದ್ದಾರೆ. ಯಾಕೆ ನಾವು ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದೀವಿ, ಇಲ್ಲಿ ಕೂಡ ಕೊಟ್ಟಿದ್ವಿ. ನೋಡೋಣ, ಅದು ಚರ್ಚೆ ಮಾಡ್ತೀವಿ ಸಚಿವರ ಜೊತೆ. ಭಾಳಷ್ಟು ಕಡೆ ಫಾರೆಸ್ಟ್ ತಕರಾರಿಂದ ಹಾಗೆ ಉಳಿದಿದೆ. ಸರ್, ಈಗ ಮತ್ತೆ ಮಳೆಗಾಲ ಕೂಡ ಆರಂಭ ಆಗತ್ತೆ ಸರ್. ಈಗ ಅದು ಅವರು ವಿಲ್ಲಿಂಗ್ ಕೊಡ್ಬೇಕಲ್ಲ, ಅವರು ಹತ್ತಿರ ಮಾತ್ರ ಶಿಫ್ಟಿಂಗ್. ವರ್ಷವಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಇಲ್ಲಿ. ಅವರಾಗಿ ಮುಂದೆ ಬಂದ್ರೆ ಶಿಫ್ಟಿಂಗ್ ಅವಕಾಶ ಇದೆ ಸರ್. ಬಟ್ 10 ಲಕ್ಷ ಕೊಡೋದಕ್ಕಿಂತಲೂ ಅವ್ರಿಗೆ ಏನಾದರೂ ಜಮೀನು ಪರ್ಯಾಯ ಅದೇ ನೋಡ, ಮಂತ್ರಿಗಳು ಬಂದ್ಮೇಲೆ ಚರ್ಚೆ ಮಾಡೋಣ. ನಾವು ಶಾಸಕರು ಕೂಡ ಹೇಳಿದ್ದಾರೆ, ಬೇರೆಯವ್ರು ಕೂಡ ಹೇಳಿದ್ದಾರೆ, ನಮಗಿನ್ನು ಹೆಚ್ಚು ಪರಿಹಾರ ಬೇಕಂತ. 10 ಲಕ್ಷ ಸಾಕಾಗಲ್ಲ ಸರ್. ಅಂದ್ರೆ ಈ ಬೆಳಗಾವಿ ಈಗ 15 ಕೊಡ್ತಾ ಇದ್ವಿ, ಅದು ಕೂಡ ಕಷ್ಟ ಅಂತ ಹೇಳಿದ್ದಾರೆ. ಅವರಿಗೆ ಜಾಗ ಬೇಕಂತೂ ಶಾಸಕರು ಸ್ಥಳೀಯ ಮುಖಂಡರು ಡಿಮಾಂಡ್ ಇದ್ದಾರೆ. ಸೊ ನೋಡೋಣ, ಸಚಿವರು ಬಂದ್ಮೇಲೆ ಸಹಿಷ್ಣುವರೆಗೆ ಚರ್ಚೆ ಮಾಡ್ತೀವಿ. ಏನು ಇನ್ನು ಹೆಚ್ಚಿಗೆ ಅವಕಾಶ ಇದೆ ಅವ್ರು ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಇಲ್ಲಿ ಜೊಯ್ಡಾ ತಾಲೂಕು ಐತಿ, ಜೊಯ್ಡಾ ತಾಲೂಕೆಲ್ಲ ರಸ್ತೆ ಐತ್ರಿ. ಮತ್ತೆ ಇಲ್ಲಿ ಖಾನಾಪುರ ಸರ್ಕಲ್ ಒಳಗೆ ಮಾಡಕ್ ಕೊಡಂಗಿಲ್ಲ, ಯಾಕೆ? ಅದ್ರ ಚರ್ಚೆ ಮಾಡೋಣ. ಇಲ್ಲಿ ಸರ್ ಜೊಯ್ಡಾ ಬಾರ್ಡರ್ ಸ್ಟಾರ್ಟ್ ಆಗ್ತೈತಿ, ಇಲ್ಲಿ ರಸ್ತಾ ದೊಡ್ಡ ಐತಿ, ಇಲ್ಲಿ ಸಾದಾ ಮೊಹರಂ ಹಾಕಕ್ ಕೊಡಂಗಿಲ್ಲ. ಇಲ್ಲ, ಅದ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಸರ್, ಕಳೆದ ವರ್ಷ ಗೋವಾ ರಸ್ತೆ ಸಂಪೂರ್ಣವಾಗಿ ಆಗೈತಿ ಸರ್. ಈಗೆಲ್ಲ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ನಿಮಗೂ ಗೊತ್ತಿದೆ, ಅದು ಬಹಳಷ್ಟು ಒಂದು 2 ವರ್ಷ ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ಕಷ್ಟ ಆಯ್ತು. ಆದರೆ ಅದು ನೀವೆಲ್ಲ ನಮ್ಗೆ ಗಮನ ಸೆಳೆದ ಮೇಲೆ ಅದನ್ನ ಕೇಂದ್ರ ಸರ್ಕಾರ ಕೇಳಿ 155 ಕೋಟಿಯಲ್ಲಿ ರಸ್ತೆ ಮಾಡುವಂತ ಮಾಡಿದ್ರೆ ಒಳ್ಳೆ ರಸ್ತೆ ಆಗಿದೆ. ಆ ಕಡೆ ಗೋವಾದ ಕಡೆನೂ ಬಹಳ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ತಾವು ಅವರು ಏನು ಮಾತುಕತೆ ಆಗಿಲ್ಲ, ಅದು ಅವರು ಸಪ್ರೇಟ್ ಆಗಿ ಮಾಡ್ತಿದ್ದಾರೆ. ಅದ್ರ ಮಾನಿಟರ್ ಮಾಡ್ತಾ ಇದ್ವಿ. SP ಅವರು, DC ಅವರು ಮೊನ್ನೆ ಕೂಡ ವಿಸಿಟ್ ಮಾಡಿದ್ದಾರೆ. ಸೊ ಅದನ್ನು ಖಂಡಿತವಾಗಿ ಆದಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ನಿನ್ನೆ ಅದು ಇದೆ, ಈಗಾಗಲೇ ಬಂದಿದ್ದಾರೆ. ಅದು ಅರಣ್ಯ ಪ್ರೇಮಿಗಳು ಅಥವಾ ಏನೋ ಅವ್ರದ್ದು ಅದ್ರ ಬಗ್ಗೆ ಮಾಹಿತಿ ಇದ್ದವರು. ಸೊ ಅದನ್ನು ಕೂಡ ಈಗ ಸಚಿವರ ಜೊತೆ ಚರ್ಚೆ ಮಾಡಿ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಅದು ಒಳ್ಳೇದೇ. ಯಾಕೆಂದ್ರೆ ಒಂದು ಟೂರಿಸ್ಟ್ ಬೆಳವಣಿಗೆ ಮಾರ್ಗ ಆಗ್ತದೆ. ಸರ್, ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ. ಒಂದು ಸಮುದಾಯದವರು ನಮ್ಮ ಪವಿತ್ರ ಗ್ರಂಥವನ್ನು ಸುಟ್ಟಾಕಿದ್ದಾರೆ. ಹಾಗಾಗಿ ಅದು ನಮ್ಮ ಭಾವನೆಗೆ ಧಕ್ಕೆ ಆಗಿದೆ. ಪೊಲೀಸರು ಎಲ್ಲೋ ಒಂದ್ ಕಡೆ ವಿಫಲರಾಗಿದ್ದಾರೆ ಆರೋಪಿಗಳನ್ನು ಹಿಡಿಯುವಲ್ಲಿ, ಜೊತೆಗೆ ಇದನ್ನ ನಿಭಾಯಿಸುವಲ್ಲಿ ಅಂತೇಳಿ ಅವರ ಆರೋಪ ಇರುವಂತ. ಅದು ಖಂಡಿತ ನಿಜ. ಅದಕ್ಕೆ ಸಸ್ಪೆಂಡ್ ಮಾಡ್ಲಿಕ್ಕೆ ಹೇಳಿದೀವಿ. CP ಅವರು ಸಸ್ಪೆಂಡ್ ಮಾಡಿದ್ದಾರೆ. ಮುಂದೆ ಕೂಡ ಅದೊಂದು ವಾರ್ನಿಂಗ್, ಎಚ್ಚರಿಕೆ. ಸೊ ಇತಿ ಒಳಗೆ ಬೇಗ ಕೆಲಸ ಮುಗಿಸಬೇಕು. ಈಚೆಗೆ ಬೆಳಗಾವಿ ಸಿಟಿಯಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗಿದೆ. ಮೊನ್ನೆ ಕೂಡ ಒಪ್ಪಿದ್ರು ನಾವು, ಹೆಚ್ಚಾಗಿದೆ. ಅದಕ್ಕೆ ಕೆಳಗಿನವ್ರು ಮಾಡಬೇಕಾಗಿದೆ. ಸಭೆ ಏನಾದ್ರು ಮಾಡ್ತೀರಾ ಸರ್? ಇಲ್ಲ, ಹೇಳಿದೀವಿ ಈಗಾಗಲೇ. ಕಮಿಷನರ್ಗೆ ಹೇಳಿದೀವಿ, ಸಸ್ಪೆಂಡ್ ಮಾಡ್ಲಿಕ್ಕೆ ಮಾಡಿದ್ದಾರೆ. ಮುಂದೆ ಯಾರೇ ಆ ರೀತಿ ಮಾಡಿ ಎಲ್ಲರಿಗೂ ಮ್ಯಾಕ್ ಪನಿಷ್ಮೆಂಟ್ ಮಾಡ್ಲಿಕ್ಕೆ ಕೂಡ ಹೇಳಿದ್ವಿ. ಅವರ ಸಮಾಜ ಇರ್ತೈತಿ, ಅವರಾಗಿ ಪರಿಗಣಿಸುವ. ಅಲ್ಲಿ ಸರ್ಕಾರ ನಾವೇನ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಈಗಾಗಲೇ ಅದು ಮಾತುಕತೆ ಪ್ರಾರಂಭ ಆಗಿದೆ ಸ್ಥಳೀಯ ಮಟ್ಟದಲ್ಲಿ. ಅವರೇ ಬಗೆಹರಿಸಿದ್ರೆ ಒಳ್ಳೇದು.